ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿನಲ್ಲಿ ನಮಗೆ ಪ್ರಮುಖವಾಗಿ ಬೆಳೆಗಳಿಗೆ ಬೇಕಾದಂಥ NPK ಯಾವ ಮೂಲದಿಂದ ಸೃಷ್ಟಿಯಾಗ್ತಾ ಇತ್ತು, ನೈಸರ್ಗಿಕವಾಗಿ ಯಾವುದೇ ಖರ್ಚಿಲ್ಲದಂಗೆ ಸೃಷ್ಟಿಯಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ ಎಲ್ಲ ಕೃಷಿ ಮನೆಗಳಲ್ಲೂ ವಾಸದ ಮನೆಯ ಬಲಭಾಗದಲ್ಲಿ ಕೊಟ್ಟಿಗೆ ಮನೆ, ಅಥವಾ ಮನೆ ಮುಂಭಾಗದಲ್ಲಿ ಕೊಟ್ಟಿಗೆ ಮನೆ, ಅಥವಾ ಹಿಂಭಾಗದಲ್ಲಿ ಕೊಟ್ಟಿಗೆ ಮನೆ. ಅಂದರೆ ಪ್ರತಿನಿತ್ಯ ಎದ್ದ ತಕ್ಷಣ ಗೋವುಗಳನ್ನು ಮತ್ತು ನಂದಿನ ನೋಡಬೇಕು ಅನ್ನೋದು ಅವ್ರದ್ದು ಕಾನ್ಸೆಪ್ಟು. ಆ ಕಾನ್ಸೆಪ್ಟಿಗೆ ಅನುಗುಣವಾಗಿ ನಮ್ಮ ರೈತ ಬಾಂಧವರು ಎಲ್ಲರೂ ತಮ್ಮ ವಾಸದ ಮನೆ ಅಕ್ಕಪಕ್ಕ ಮತ್ತು ಮುಂಭಾಗ ಮಾಡ್ಕೊಳೋರು. ಅದು ಬಲಭಾಗದಲ್ಲೇ ಮಾಡ್ಕೊತ ಇದ್ದರು ಕೊಟ್ಟಿಗೆ ಮನೆನ. ಇದಕ್ಕೆ ಒಂದು ವೈಜ್ಞಾನಿಕವಾದಂಥ ಕಾರಣವೂ ಇತ್ತು. ಜೊತೆಯಲ್ಲಿ ನಾವೇನು ಕೃಷಿ ಮಾಡ್ತೀವಿ, ಆ ಕೃಷಿಗೆ ಪೂರಕವಾದಂಥ ವಾತಾವರಣ ನಮ್ಮ ಮನೆ ಸುತ್ತ ಸೃಷ್ಟಿಯಾಗಿರಬೇಕು ಅನ್ನೋದು ನಮ್ಮ ಹಿರಿಕರ ಧರ್ಮ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಕೊಟ್ಟಿಗೆ ಮನೆ ಸುತ್ತಮುತ್ತ ಒಂದು ಪ್ರಾಕೃತಿಕವಾದಂಥ ವಾತಾವರಣದ ಜೊತೆಯಲ್ಲಿ ನಮ್ಮ ಕೃಷಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನ ಅಲ್ಲೇ ಕಲ್ಪಿಸ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಅವಲೋಕನ ಮಾಡ್ತಾ ಹೋದಾಗ ಅವರಿಗೆ ಕೊಟ್ಟಿಗೆ ಗೊಬ್ಬರ, ಗೋವು ಆಧಾರಿತವಾದಂಥ ಕೃಷಿ ಮಾಡ್ತಾ ಇದ್ರಲ್ಲ, ಅವರಿಗೆ ಯಾವುದೇ ಥರದ ಒಳ ಸುರಿವಿಗೆ ಹೊರಗಡೆಯಿಂದ ತಂದು ಯಾವುದೇ ಖರೀದಿ ಮಾಡ್ತಿರಲಿಲ್ಲ. ಇಲ್ಲೇ ಸೃಷ್ಟಿ ಮಾಡ್ಕೊಳ್ಳೋರು. ಆ ಸೃಷ್ಟಿ ಆದಾಗ ಇಲ್ಲಿ ಏನಾಗೋದು ಅಂತಂದರೆ ರೈತರಿಗೆ ಖರ್ಚು ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆ ಖರ್ಚು ಕಡಿಮೆ ಆದ ಕಾರಣಕ್ಕಾಗಿ ಆದಾಯ ದ್ವಿಗುಣಗೊಳ್ತಾ ಹೋಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ರೈತರುಗಳು ಸಾಂಪ್ರದಾಯಿಕ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾಯಿದ್ರು. ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿನಲ್ಲಿ ನಾವು ಗಮನಿಸೋದೇ ಆದರೆ 3 ಗುಂಡಿಗಳಿಗೆ ಮಹತ್ವವಾದಂಥ ಸ್ಥಾನ ಇತ್ತು. ಒಂದು, ನಮಗೆ ಬೇಕಾದಂಥದ್ದು ಅದು ಗೋವುಗಳಿದ್ವಲ್ಲ, ಅಲ್ಲಿ ಗಂಜಲದ ಗುಂಡಿ, ಮತ್ತು ತಿಪ್ಪೆ ಗುಂಡಿ, ಮತ್ತೊಂದು ಬೂದಿ ಗುಂಡಿ. ಈ 3 ಗುಂಡಿಗಳು ಮಹತ್ವ ನಮ್ಮ ಕೃಷಿ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾಯಿದ್ದು. ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿ ನಮಗೆ ನೋಡಿ ದನಿನ ಮನೆ, ಈ ದನಿನ ಮನೆಯಲ್ಲಿ ಗೋವುಗಳ ಸಾಕಾಣಿಕೆ ಮಾಡ್ತಾ ಈ ಥರಕ್ಕೆ ಒಂದು ಗಂಜಲದ ಗುಂಡಿ ನಿರ್ಮಾಣ ಮಾಡಿರೋ. ಈ ಗಂಜಲದ ಗುಂಡಿ ನಿರ್ಮಾಣ ಮಾಡಿದರೆ ಇಲ್ಲಿ ನಮಗೆ ನೋಡು, ಇಲ್ಲಿ ನಮಗೆ ಸಾಕಷ್ಟು ಗಂಜಲ ಸಿಗ್ತಾ ಹೋಗ್ತಾ ಇತ್ತು. ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿಗಳು ಬದಲಾಗ್ತಾ ಹೋದವು. ಇದ್ರ ಪರಿಣಾಮ ಏನಾಯಿತು ಅಂತ ಯಾರೂ ಸೂಕ್ಷ್ಮ ಗಮನಿಸ್ತಾನೆ ಇಲ್ಲ. ನೋಡಿ, ಹಿಂದೆಲ್ಲ ಈ ಥರದ ಒಲೆಗಳು ಇರ್ತಾಯಿದ್ದು. ಈ ಒಲೆಗಳಲ್ಲಿ ಏನಿದು ಉರುವಲಿಂದ ಸುಟ್ಟಾಗ ಬೂದಿ ಬರುತ್ತಲ್ಲ, ಈ ಬೂದಿ ಯಥೇಚ್ಛವಾದಂಥ ಪೊಟ್ಯಾಶ್ ಕೊಡೋದು. ಆಮೇಲೆ ಈ ಬೂದಿನ ಏನು ಮಾಡೋರು, ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಬೂದಿನೆಲ್ಲ ಬಳ್ಕೊಂಡೋಗಿ ಮನೆ ಹೊರಭಾಗದಲ್ಲಿದ್ದಂಥ ಬೂದಿ ಗುಂಡಿಗೆ ಈ ಬೂದಿನ ಮುಂಭಾಗದಲ್ಲೇ ಈ ಥರಕ್ಕೊಂದು ಬೂದಿ ಗುಂಡಿ ಅಂತ ಮಾಡಿರೋರು. ಇಲ್ಲಿ ನಿತ್ಯ ಸಿಗೋಂಥ ಕಸ, ಅದ್ರ ಜೊತೆಯಲ್ಲಿ ಬಂದಂಥ ಬೂದಿ, ಮತ್ತು ಹಟ್ಟಿನಲ್ಲಿ ದಾರಿನಲ್ಲಿ ಬರ್ತಾ ಇರ್ಬೇಕಾರೆ ಸಗಣಿ ಕಂಡ್ರೆ ಆ ಸಗಣಿನ ತಂದು ಈ ಬೂದಿ ಗುಂಡಿಗೆ ಹಾಕೋರು. ಪ್ರತಿದಿನ ಬೆಳಿಗ್ಗೆ ಖಾಲಿ ಮಾಡಿದರೆ ಸಂಜೆ ಹೊತ್ತಿಗೆ ಮತ್ತೆ 1 ಬುಟ್ಟಿ ಅಥವಾ 2 ಬುಟ್ಟಿವಷ್ಟು ಸಗಣಿ, ಬೂದಿ, ಕಸ ಈ ಬೂದಿ ಗುಂಡಿನಲ್ಲಿ ಶೇಖರಣೆ ಆಗ್ತಾಯಿತ್ತು. ಇದು ನಂತರ ಇದೆಲ್ಲದು ಮತ್ತೆ ಬೆಳಿಗ್ಗೆ ಕೊಟ್ಟಿಗೆ ಮನೆ ಎಲ್ಲ ಕ್ಲೀನ್ ಮಾಡುವಾಗ ಈ ಬೂದಿ ಗುಂಡಿನೂ ಕ್ಲೀನ್ ಮಾಡಿ ತಿಪ್ಪಿಗೆ ಹಾಕೋರು. ಬೂದಿ ಗುಂಡಿನಲ್ಲಿದ್ದಂಥ ಸಗಣಿ ಅಲ್ಪ ಸ್ವಲ್ಪ ಮತ್ತು ಬೂದಿ, ನಂತರ ಕಸ, ಅದನ್ನು ತಂದು ಈ ಥರದ ತಿಪ್ಪೆಗೆ ಹಾಕೋರು. ನಂತರ ಕೊಟ್ಟಿಗೆ ಮನೆಯಲ್ಲಿ ಸಿಗೋಂಥ ಸಗಣಿನ ಬಳಿದ್ಬಿಟ್ಟು ಕ್ಲೀನ್ ಮಾಡಿ ಇಲ್ಲಿಗೆ ತಂದು ಹಾಕೋರು.
ಇದು ವರ್ಷದಲ್ಲಿ ಶೇಖರಣೆ ಆಗ್ತಾ ಆಗ್ತಾ ಬೂದಿ, ಪೊಟ್ಯಾಶ್ ಕೊಡೋದು, ಸಗಣಿನಲ್ಲಿ ರಂಜಕ ಕೊಡುತ್ತೆ, ಕಸ ಕಡ್ಡಿನಲ್ಲಿ ಅನೇಕ ನ್ಯೂಟ್ರಿಯೆಂಟ್ಸ್ಗಳನ್ನ ಕೊಡೋಂಥ ಶಕ್ತಿ ಇದೆ. ಹಸಿರೆಲೆ ಗೊಬ್ಬರಗಳು ಅನೇಕ ಮೈಕ್ರೋನ್ಯೂಟ್ರಿಯೆಂಟ್ಸು, ಲಘು ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡೋಂಥ ಶಕ್ತಿ ಇದೆ. ಹಾಗಾಗಿ ಇಲ್ಲೆಲ್ಲ ಫರ್ಮೆಂಟೇಷನ್ ಆಗ್ತಾ ಸಗಣಿ, ಬೂದಿ, ಕಸ ಕಡ್ಡಿ ಇದೆಲ್ಲದು ನಿತ್ಯ ಫರ್ಮೆಂಟೇಷನ್ ಆಗ್ತಾ ಏನಾಗೋದು ಅಂತಂದರೆ ಅಲ್ಲಿ ಅನೇಕ ಜಾತಿಯ ಪೋಷಕಾಂಶಗಳು ಅಲ್ಲಿ ಸೃಷ್ಟಿಯಾಗವು. ಅಲ್ಲಿ ಪ್ರಧಾನ ಪೋಷಕಾಂಶಗಳಿರ್ಬೋದು, ಲಘು ಪೋಷಕಾಂಶಗಳಿರ್ಬೋದು, ಅಥವಾ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಇದೆಲ್ಲದು ಇಲ್ಲಿ ಸೃಷ್ಟಿಯಾಗ್ತಾ ಹೋಗೋದು. ಈ ರೀತಿ ಸೃಷ್ಟಿಯಾಗಿದ್ದನ್ನು ವರ್ಷದಲ್ಲಿ ಬೇಸಿಗೆ ಕಾಲದಲ್ಲಿ ಏನು ಮಾಡೋರು ಅಂತಂದರೆ, ಯುಗಾದಿ ಆದಮೇಲೆ ಒಂದು ಹೊಸ ಮಳೆ ಬಂದ ಮೇಲೆ ಅದನ್ನು ಗಾಡಿನಲ್ಲಿ ಏರಿಸಿ ಅಥವಾ ಇತ್ತೀಚೆಗೆ ಟ್ಯಾಕ್ಟ್ರಿಗಳು, ಮೊದಲೆಲ್ಲ ಗಾಡಿಗಳು, ಎತ್ತಿನ ಗಾಡಿನಲ್ಲಿ ಅದನ್ನು 1 ಎಕರೆಗೆ 10 ಗಾಡಿ, ಅಂದರೆ ಒಂದು ಗಾಡಿ ಹೆಚ್ಚು ಕಡಿಮೆ 1 ಟನ್ನು ಗೊಬ್ಬರ ಇರೋದು. ಹಾಗಾಗಿ ಒಂದು 10 ಟನ್ನು ಗೊಬ್ಬರನ, 10 ಗಾಡಿ ಗೊಬ್ಬರನ 1 ಎಕರೆಗೆ ಹಾಕಿಬಿಟ್ಟು, ಆಮೇಲೆ ನಂತರ ಉಳುಮೆ ಮಾಡೋ ಸಂದರ್ಭದಲ್ಲಿ ದೊಡ್ಡ ಮಳೆ ಬಂದಾಗ, ಭೂಮಿ ಹದವಾದಾಗ ಅದನ್ನು ಚೆಲ್ಲಿಬಿಟ್ಟು ಉಳುಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಆವಾಗ ನಂತರ ಅಲ್ಲಿ ಬೇಕಾದಂಥ ಮಣ್ಣಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದರಿಂದ ಸಿಗವು. ಹಾಗಾಗಿ ನಮ್ಮ ಈ ಪಾರಂಪರಿಕ ಕೃಷಿ ಪದ್ಧತಿನಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಯಾಕೆಂತಂದರೆ ನಮ್ಮ ಬೆಳೆ ಬರಬೇಕು ಅಂತಂದರೆ ನಮಗೆ ಪೋಷಕಾಂಶಗಳೇ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ಆ ಪೋಷಕಾಂಶದ ಪ್ರಮಾಣ ಇಲ್ಲಿ ಸೃಷ್ಟಿಯಾಗೋದಲ್ಲ. ಆ ಕಾರಣಕ್ಕಾಗಿ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿನಲ್ಲಿ ನಾವು 3 ಗುಂಡಿಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದರು. ಯಾಕೆಂತಂದ್ರೆ ಪ್ರತಿ ಮನೆಯಲ್ಲೂ ಬೂದಿ ಗುಂಡಿ ಇರ್ತಾಯಿತ್ತು, ಅಲ್ಲಿ ಪೊಟ್ಯಾಶ್ ಸಿಗೋದು. ಗಂಜಲದ ಗುಂಡಿ, ಅಲ್ಲಿ ಸಾರಜನಕ ಸಿಗೋದು, ನೈಟ್ರೋಜನ್ ಸಿಗ್ತಿತ್ತು. ಆಮೇಲೆ ನಂತರ ಸಗಣಿ, ಕಸ, ಏನು ಉಳಿಕೆ ಮೇವು ಎಲ್ಲದು ಕಾಲಲ್ಲಿ ಸಿಗಾಕಂತ ಇತ್ತಲ್ಲ, ಅಷ್ಟು ಕಸ ಕಡ್ಡಿ ಮತ್ತು ಸಗಣಿ ಅದೆಲ್ಲದು ನಮಗೆ ಫಾಸ್ಫರಸ್ ಸಿಗೋದು. ಜೊತೆಯಲ್ಲಿ ನಮಗೆ ಅನೇಕ ಸೂಕ್ಷ್ಮ ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳನ್ನು ಕೊಡ್ತಿದ್ದು. ಹಾಗಾಗಿ ಪ್ರಧಾನವಾಗಿ ನಮಗೆ ಈ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಬೂದಿ ಗುಂಡಿ, ಗಂಜಲದ ಗುಂಡಿ ಮತ್ತು ತಿಪ್ಪೆಗುಂಡಿ, ಈ 3 ಗುಂಡಿಗಳಿಗೆ ಮಹತ್ವ ಕೊಟ್ಟು ಮಾಡ್ತಾಯಿದ್ರು. ಅದಕ್ಕೇ ನೋಡಿ, ಯಾಕೆಂತಂದರೆ ಹಿಂದೆಲ್ಲ ನಮ್ಮವರು ತಿಪ್ಪೆನ ದೀಪಾವಳಿ ಸಂದರ್ಭದಲ್ಲಿ ಒಂದು ಪೂಜೆ ಹಾಕೋರು. ಒಂದು ತಿಪ್ಪೆ ಮೇಲೆ ತಿಪ್ಪೆಗೊಂದು ಪೂಜೆ ಹಾಕೋರು, ಬೂದಿ ಗುಂಡಿಗೊಂದು ಪೂಜೆ ಹಾಕೋರು. ಪೂಜೆ ಹಾಕಿ ನಮಗೆ, ಯಾಕೆಂತಂದರೆ ನಮ್ಮ ಮಣ್ಣಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಇದು ಸಪ್ಲೈ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಕೊಡ್ತಾ ಇದೆ ಅನ್ನೋ ಗೌರವ ಭಾವದಿಂದ ಅದಕ್ಕೊಂದು ಪೂಜನೀಯ ಸ್ಥಾನ ಕೊಟ್ಟಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ರೈತರುಗಳು ತಮಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ತಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ಅದಕ್ಕೆ ಮಹತ್ವ ಕೊಡ್ತಾಯಿದ್ರು, ಯಾವುದನ್ನು ಹೊರಗೆ ತರ್ತಿರಲಿಲ್ಲ. ಈಗೇನಾಗಿದೆ, ಇವತ್ತು ಯೂರಿಯಾ ಜಾಗಕ್ಕೆ, ನೈಟ್ರೋಜನ್ ಜಾಗಕ್ಕೆ, ಗಂಜಲದ ಜಾಗಕ್ಕೆ ನಮಗೆ ಯೂರಿಯಾ ಬಂತು, ಫಾಸ್ಫರಸ್ ಜಾಗಕ್ಕೆ ರಾಸಾಯನಿಕ ಗೊಬ್ಬರ ಬಂತು, ಪೊಟ್ಯಾಶ್ ಬಂತು. ಹಾಗಾಗಿ ಕೃತಕ ಗೊಬ್ಬರಗಳು ಯಾವಾಗ ಬಂದು ಆಗ ರೈತನಿಗೆ ಸುಲಭ ಆಗ್ತಾ ಈ ಎಲ್ಲ 3 ಗುಂಡಿ ಪದ್ಧತಿಗಳೇನಿತ್ತು, ಈ ಗುಂಡಿ ಸಂಸ್ಕೃತಿನೇ ನಾಶವಾಗಿ ಹೋಗ್ಬಿಡ್ತು. ಇವತ್ತು ದನಕರುಗಳು ಮಾಯವಾದವು, ಗಂಜಲದ ಗುಂಡಿ ಹೋಯ್ತು, ತಿಪ್ಪೆ ಗುಂಡಿ ಹೋಯ್ತು. ಇನ್ನು ಮನೆಗೆ ನಮಗೆ ಬಚ್ಚಲ ಮನೆಗೆ ಗೀಝರ್ಗಳು ಬಂದು, ಸೋಲಾರ್ ಸಿಸ್ಟಮ್ ಬಂತು. ಹಾಗಾಗಿ ಒಲೆ ಉರಿ ಕಚ್ಚೋದನ್ನೇ ನಿಲ್ಲಿಸ್ಬಿಟ್ರು. ಆಮೇಲೆ ಗೋಬರ್ ಗ್ಯಾಸು ಒಂದು ಹಂತದಲ್ಲಿ ಎಷ್ಟೋ ಉತ್ತಮ ಇತ್ತು, ಆದರೆ ಗೋಬರ್ ಗ್ಯಾಸ್ ಸ್ಥಾನಕ್ಕೂ ಇವತ್ತು ಸಿಲಿಂಡರ್ಗಳು ಬಂದು, LPG ಸಿಲಿಂಡರ್ಗಳು ಬಂದ ಕಾರಣಕ್ಕಾಗಿ ನಮ್ಮ ಅಡುಗೆ ಮನೆಯಲ್ಲಿ ಯಾರೂ ಒಲೆ ಹಚ್ಚಿ ಅಡುಗೆ ಮಾಡೋಂಥ ಸ್ಥಿತಿ ಇಲ್ದಂಗೆ ಆಯಿತು. ಆ ಕಾರಣಕ್ಕಾಗಿ ಬೂದಿ ಸೃಷ್ಟಿಯಾಗೋಂಥದ್ದು ನಿಂತೋಯ್ತು. ದನಕರುಗಳು ಇಲ್ಲದ ಕಾರಣಕ್ಕಾಗಿ ಸಗಣಿ ಇಲ್ದಂಗೆ ಆಯಿತು, ತಿಪ್ಪೆಗುಂಡಿ ಹೋಯ್ತು, ಗಂಜಲ ಇಲ್ದಂಗೆ ಆಯಿತು. ಹಾಗಾಗಿ ಗಂಜಲದ ಗುಂಡಿ ಹೋಯ್ತು. ಈ 3 ಗುಂಡಿ ಸಂಸ್ಕೃತಿ ನಾಶವಾದ ಪರಿಣಾಮ ಇವತ್ತು ರೈತ ಸಂಕಷ್ಟಕ್ಕೆ ಸಿಗಾಕೋಣಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ನಮ್ಮ ರೈತ ಬಾಂಧವರು, ನಮ್ಮ ಪ್ರತಿಯೊಬ್ಬ ರೈತ ಗೋ ಆಧಾರಿತವಾದಂಥ ಕೃಷಿ ಮಾಡಿದ್ದೇ ಆದರೆ, ನಾವೇನು ರಾಸಾಯನಿಕ ಕೃಷಿಗೆ ಪರಾವಲಂಬಿಗಳಾಗಿದ್ದೀವಲ್ಲ, ಆ ಪರಾವಲಂಬನೆತನ ತಪ್ಪಿ ಸ್ವಾವಲಂಬಿತನ ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಮುಖವಾಗಿ ನಮ್ಮ ಕೃಷಿ ಸಂಸ್ಕೃತಿನ ಉಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇ ಆದರೆ ಖಂಡಿತ ನಮ್ಮ ಕೃಷಿಗೆ ಉಳಿವಿದೆ. ಇಲ್ಲ ಅಂತಂದರೆ ಮುಂದಿನ ಕಾಲಮಾನದಲ್ಲಿ ಕೃಷಿಗಷ್ಟೇ ಅಲ್ಲ, ಈ ಪ್ರಕೃತಿಗೆ ಉಳಿಗಾಲಿಲ್ಲ. ಹಾಗಾಗಿ ನಮ್ಮ ನಿತ್ತಂಥ ಭೂಮಿ ನಮಗೆ ವಾಸ ಮಾಡೋದಕ್ಕೆ ಯೋಗ್ಯ ಆಗಲ್ಲ. ಅಂಥ ಸ್ಥಿತಿ ನಿರ್ಮಾಣ ಆಗೋದ್ರ ಮೊದಲಿಗೆ ನಾವಿವತ್ತು ವಿಶ್ವಸಂಸ್ಥೆ ಏನು ಎಚ್ಚರಿಕೆ ಕೊಡ್ತಾ ಇದೆ,
ಮುಂದಿನ ಒಂದು 2046 ನಾವು ಕೃಷಿ ಪದ್ಧತಿಗಳು ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣನ ಕಡಿಮೆ ಮಾಡದೇ ಇದ್ದರೆ ಇಡೀ ನೀರ್ಗಲ್ಗಳು ಕರಗೋಗುತ್ತೆ. ನೀರ್ಗಲ್ಗಳು ಕರಗೋದ ಪರಿಣಾಮ ನಮ್ಮ ಕಾಲು ಬುಡಕ್ಕೆ ಸಮುದ್ರದ ನೀರು ಬರುತ್ತೆ ಅಂತೇಳಿ ಏನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆ ಎಚ್ಚರಿಕೆನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಕೃತಿ ಏನು ಕೊಡುಗೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೆ ಆದರೆ ಖಂಡಿತ ಈ ಪ್ರಕೃತಿ ಈ ಭೂಮಿಗೆ ಉಳುಗಾಲ ಇದೆ. ಇಲ್ಲ ಅಂತಂದರೆ ಸರ್ವನಾಶದೆಡೆಗೆ ನಾವು ಬೇಗ ದಾಪುಕಾಲಿಡ್ತಾ ಹೋಗ್ತೀವಿ. ಅದು ತಪ್ಪಬೇಕು ಅಂತ ಹೇಳ್ತಾ ಕೃಷಿ ಸಂಸ್ಕೃತಿನಲ್ಲಿ ಈ 3 ಗುಂಡಿಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ಹೇಳಿದ್ದೀನಿ. ತಮ್ಮೆಲ್ಲರಿಗೂ ಇದು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಇದನ್ನು ತಲುಪಿಸೋಂಥ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಾರದ ಮಾತಲ್ಲಿ ಈ ಗುಂಡಿ ಸಂಸ್ಕೃತಿ ಬಗ್ಗೆ ಒಂದಿಷ್ಟು ನನಗೆ ತಿಳಿದಂಥ ಮಾತನ್ನು ಹೇಳಿದ್ದೀನಿ. ದಯವಿಟ್ಟು ನೀವು ಇದನ್ನು ಸ್ವೀಕಾರ ಮಾಡ್ತೀರಿ. ನೈಸರ್ಗಿಕ ಕೃಷಿ ರಥ ಹೇಳಿ ಅದಕ್ಕೆ ನೀವೆಲ್ಲ ಮುಂದಾಗ್ತೀರಿ. ಈ ಮೂಲಕವಾಗಿ ಈ ಪ್ರಕೃತಿನ ಉಳಿಸೋದಕ್ಕೆ ನೀವು ಕಾರಣೀಭೂತರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.